ಸಚಿವ ರಾಜಣ್ಣ ರಾಜೀನಾಮೆ ಸ್ಪಷ್ಟವಾಗಿ ಈಗ ಬರ್ತಾ ಇರುವಂತದ್ದು. ಸಚಿವ ರಾಜಣ್ಣ ರಾಜೀನಾಮೆ ಇಲ್ಲದೆ ಇದ್ದಿದ್ರೆ ಇಷ್ಟೆಲ್ಲ ಹಂಗಾಮ ನಡೀತಾ ಇರಲೇಬೇಕಾಗಿರ್ಲಿಲ್ಲ. ಅದ್ರ ಬಗ್ಗೆ ರಾಜಣ್ಣ ಅವರೇ ಕ್ಲಾರಿಟಿ ಕೊಡ್ತಾ ಇದ್ರು, ಸ್ಟ್ರೇಟ್ ಫಾರ್ವರ್ಡ್ ಅವರು. ರೀ ನಾನು ಕೊಟ್ಟಿದ್ದೀನಿ ಬಿಡ್ರಿ, ಇಲ್ಲ ನಾನು ಕೊಟ್ಟಿಲ್ಲ ರೀ ಅಂತ ಹೇಳ್ತಾ ಇದ್ರು. ಸಚಿವ ರಾಜಣ್ಣ ರಾಜೀನಾಮೆ ಕೊಟ್ಟಿರುವಂತದ್ದು ಅಧಿಕೃತವಾಗಿ ಬರ್ತಾ ಇದೆ ಈಗ. ಅದರಲ್ಲಿ ಯಾವ ಡೌಟು ಇರಲಿಲ್ಲ. ಅವರೆಲ್ಲ ಮಾತನಾಡ್ತಾ ಇರೋದನ್ನು ನೋಡಿದಾಗ ಸಿಎಂಗೆ ರಾಜೀನಾಮೆ ಪತ್ರ ತಲುಪಿಸಿದ ನಂತರ ಪುತ್ರ ರಾಜೇಂದ್ರ ಸಚಿವ ರಾಜಣ್ಣ ರಾಜೀನಾಮೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ರಾಜೀನಾಮೆ ಪತ್ರವನ್ನ ತಲುಪಿಸಿದ್ದೇ ಪುತ್ರ ರಾಜೇಂದ್ರ ಅಂತ. ಅಲ್ಲಿವರೆಗೂ ಮಾತನಾಡ್ತಾ ಇದ್ರು ರಾಜೇಂದ್ರ ಅವರು, ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿ. ಚೆನ್ನಾಗಿದೆ. ಸಚಿವ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಈಗ. ಬಹು ದೊಡ್ಡದಾಗಿರುವಂತಹ ಒಂದು ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಆಗಸ್ಟ್ ನಲ್ಲೇನೆ ಕ್ರಾಂತಿ ಶುರು ಆಗ್ಬಿಟ್ಟಿದೆ. ಅದೇನು ಅಂತಂದ್ರೆ ರಾಜಣ್ಣ ಅವರ ರಾಜೀನಾಮೆಯ ಮೂಲಕವಾಗಿ. ಯಾಕೆ ಈ ರೀತಿಯಾಗಿ ಆಯ್ತು ದಿಢೀರ್ ಅಂತ ಹೇಳಿ ಸ್ಟ್ರೇಟ್ ಫಾರ್ವರ್ಡ್ ಇದ್ದದ್ದೇ ಇದ್ದಂಗೆ ಹೇಳುವಂತ ರಾಜಣ್ಣ ಅವರೀಗ ರಾಜೀನಾಮೆ ಕೊಡುವಂತ ಪರಿಸ್ಥಿತಿಗೆ ಯಾಕೆ ಹೊರಟೋಯ್ತು, ಯಾಕೆ ಈ ರೀತಿಯಾಗಿ ಸೈಲೆಂಟ್ ಆಗ್ಬಿಟ್ರು ರಾಜಣ್ಣ ಅವರು, ಇದರ ಹಿಂದೆ ಇರುವಂತ ಕಾರಣವಾದ್ರೂ ಏನು, ಯಾಕೆ ಸರ್ಕಾರದಲ್ಲಿ ನಾನು ಹೇಳಿದ್ದು ಹಿಂಗೆ ರೀ ಅಂತ ನೇರವಾಗಿ ಹೇಳ್ತಾ ಇದ್ದಂತಹ ರಾಜಣ್ಣ ಅವರು ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಿ ತಲುಪ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಹಿಂಗಾಗೋಯ್ತು? ಹುಲಿಯ ರೀತಿಯಲ್ಲಿ ಗರ್ಜಿಸ್ತಾ ಇದ್ದಂಥವ್ರು ಇಲಿಯ ರೀತಿಯಲ್ಲಿ ಸೈಲೆಂಟ್ ಆಗಿದ್ಯಾಕೆ? ಆ ಗರ್ಜನೆ ಎಲ್ಲೋಯ್ತು? ಆ ನೇರವಾಗಿರುವಂತ ನುಡಿಗಳೆಲ್ಲೋಯ್ತು? ತಪ್ಪಿದ್ರೆ ತಪ್ಪು ಅಂತ ಹೇಳುವಂತವ್ರು, ಸರಿ ಇದ್ರೆ ಸರಿ ಅಂತ ಹೇಳ್ತಾ ಇದ್ದಂತ ರಾಜಣ್ಣ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಳ್ತಾ ಇದ್ದಿದ್ದು, ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ನಿಂತ್ಕೊಳ್ತಾ ಇದ್ದಂಥವ್ರು. ಮೇಲ್ನೋಟಕ್ಕೆ ಮಾತುಗಳಿಂದ ಗೊತ್ತಾಗುತ್ತೆ ಆ ರೀತಿಯಲ್ಲಿ. ಈಗ ಎಲ್ಲೋದ್ರು ರಾಜಣ್ಣ ಅವರು? ಹೊಸ ಕ್ರಾಂತಿ ಆಗ್ಬಿಡುತ್ತೆ, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು. ಈಗ ಅವರೇ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಆಯ್ತು. ಈಗ ಆ ಕ್ರಾಂತಿಗೆ ಇದು ಮುನ್ನುಡಿನ? ಹಲವು ರೀತಿಯಾದಂಥ ವಿಶ್ಲೇಷಣೆಗಳಿಗೆ ಒಳಪಡುತ್ತೆ ರಾಜಣ್ಣ ಅವರ ಈ ರಾಜೀನಾಮೆ. ಅಂಟಿಲ್ ಸಿದ್ದರಾಮಯ್ಯನವರು ಇದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನ ಕೊಡುವವರೆಗೂ ಕೂಡ, ಕೊಟ್ಟ ನಂತರವೂ ಕೂಡ ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಮೇಲೆ ನಿಲ್ಲುತ್ತೆ. ಇಲ್ಲದೇ ಇದ್ರೂ ಚರ್ಚೆಯ ವಿಚಾರವಾಗಿ ಉಳ್ಕೊಳ್ಳುತ್ತೆ ಈ ಸರ್ಕಾರ ಅವಧಿ ಇರುವವರೆಗೂ ಕೂಡ. ಯಾಕೆ ಹಲವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದಿತ್ತು. ನಾಗೇಂದ್ರ ಅವರು ಒಂದು ರೀತಿಯಾಗಿ ರಾಜೀನಾಮೆ ಆಯಿತು, ರಾಜಣ್ಣ ಅವರದ್ದು ಈಗ ಇನ್ನೊಂದು ರೀತಿಯಾಗಿ. ರಾಜಣ್ಣ ಅವರು ರಾಜೀನಾಮೆ ಕೊಡೋ ಕಾರಣ ಏನು ಹಾಗಿದ್ದಾಗ? ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪಕ್ಷದಲ್ಲಿ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ವಿರೋಧ ಪಕ್ಷಗಳು ಎತ್ತುತ್ತವೆ. ಯಾರಿಗೂ ಯಾವ ಹೇಳಿಕೆಗಳನ್ನು ಕೊಡೋಕ್ಕೂ ಕೂಡ ಅವಕಾಶಗಳಿಲ್ವಾ ಪಕ್ಷದಲ್ಲಿ? ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವಂಥ ರಾಹುಲ್ ಗಾಂಧಿ ಅವರು, ಸಂವಿಧಾನದ ಬುಕ್ಕನ್ನು ಹಿಡ್ಕೊಂಡು ಮಾತನಾಡುವಂಥ ರಾಹುಲ್ ಗಾಂಧಿ ಅವರು,